ಪಾಪ ಎಲ್ಲೋ ದೊಡ್ಡ ಪಟ್ಟಣಕ್ಕೆ ಹೋಗೋದು ಅಲ್ಲಿ ಎಲ್ಲೋ ಇರೋದು ಮನೆ ಕಟ್ಟಡಕ್ಕೂ ಅದಕ್ಕೂ ಇದು ಕೆಲಸಗಳು ಇರ್ತಾವೆ ಅಲ್ಲಿ ಮಾಡೋದು ಎಲ್ಲೋ ಹಾದಿ ಮೇಲೆ ಮಕ್ಕೊಳ್ಳೋದು ಎದ್ದು ಹೋಗೋದು ಅದು ಕೇಳೋರಿಲ್ಲ ಹೇಳೋರಿಲ್ಲ ಯಾವ ಗ್ಯಾರಂಟಿ ಇಲ್ಲ ಬದುಕಿಂದು ಮತ್ತು ಗ್ಯಾರಂಟಿ ತೊಗೋಬೇಕಾದ್ರೆ ರೇಷನ್ ಕಾರ್ಡ್ಗಳು ಬೇಕು ತಮ್ಮ ಊರುಗಳು ಬರಬೇಕು ಅಲ್ಲಿ ಬಂದು ತೊಗೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ಇವೇನು 108 ಗದ್ದಲಗಳು ರೀ. ಸರ್ಕಾರ ಇದನ್ನು ಏನು ನನಗೆ ಇವತ್ತಿಗೆ ಏನು ಅನ್ನಿಸ್ತದಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಏನಾದರೂ ಹೃದಯ ಇದ್ರೆ ಈ ಕೆಲಸ ಮಾಡ್ತಿತ್ತ ಅಂತೇಳಿ. ಕೇಂದ್ರ ಸರ್ಕಾರಕ್ಕೆ ಮತ್ತೆ ಹೃದಯ ಇಲ್ಲ. ಯಾಕಪ್ಪ ಅಂತಂದ್ರೆ ನಿಮಗೆ ಯಾರು 60% ಹಾಕಿರಿ 125 ಮಾಡಂತ ಇದ್ರು ನಿಮ್ಮದು ಮನೆಯಾಗ ಹೆಸರು ಚೇಂಜ್ ಮಾಡ್ತೀರಿ. ರಾಮ್ಜಿ ತೆಗೆದು ಹಾಕಿರಿ ಗಾಂಧೀಜಿಯವರು. ನಿಮ್ಮ ಗಾಂಧೀಜಿಯವರು ವಿರೋಧಿ ವಿಚಾರಗಳಲ್ಲಿ ನೀವು ನಾಥರಾಮ್ ಗೋಡ್ಸೆನ್ ಪ್ರೀತಿ ಮಾಡ್ತೀರಿ ಮಾಡ್ಕೊಂಡು 15 ವರ್ಷ ಕೊಡ್ರಿ, ಆದರೆ ಜನಕ್ಕೆ ಉದ್ಯೋಗ ಕೊಡ್ರಿ ಅನ್ನೋದು ಜನಸಾಮಾನ್ಯ ಮಾತಾಡ್ತಾ ಇದ್ದಾರೆ. ಇದನ್ನು ನಂದು ಅಭಿಪ್ರಾಯ ಅಲ್ಲದು. ಯಾರ ಉದ್ಯೋಗ ಕಳ್ಕೊಂಡಾರಲ್ಲ ಅವ್ರು ಇವತ್ತು ಮಾತಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಈ ಎಲ್ಲ ದಿಶೆಯಲ್ಲಿ ನೋವುಗಳು ಹೊರಹಾಗ್ತಾ ಇದ್ದಾರೆ ಜನ. ಇದು ನಿಮಗೆ ರೆಫರೆನ್ಸ್ಗೆ ಹಾಕಿ ಮಾಡಿದಂಥದ್ದು ಅನೇಕ ಜನ ಮಾತಾಡಿದ್ದಾರೆ. ಅವ್ರ ಬಗ್ಗೆ ಮತ್ತು ಮುಂದಿನ ಎಪಿಸೋಡಲ್ಲಿ ಮಾಡೋಣ ಅದನ್ನು. ಬಟ್ ನೋವು ಮಾತ್ರ ಅನುಭವಿಸ್ತಾ ಇದ್ದಾರೆ, ಗುಳೆ ಹೋಗ್ತಾ ಇದ್ದಾರೆ. ಇದು ಅತ್ಯಂತ ನೋವಿನ ಸಂದರ್ಭ. ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಚರ್ಚೆ ಮಾಡಿಕೊಂಡು ಕೇಂದ್ರ ಸರ್ಕಾರ ಮುಖ್ಯವಾಗಿ 100 ದಿನ ಕೊಡ್ರಿ, ಆ 40% ನೀವು ಕೊಡ್ರಿ. ಯಾಕಂದ್ರೆ ಮೊದಲು ಕೊಡ್ತಿತ್ತಲ್ಲ ಹಿಂದಿನ ಸರ್ಕಾರ, ನೀವು ಯಾಕೆ ಕಟ್ ಮಾಡಿದ್ರಿ? ನೀವು ದುಡ್ಡು ಹೆಚ್ಚು ಮಾಡಿದ್ರೆ ಏನಾಯಿತು? ಮಾನವ ದಿನಗಳು ಹೆಚ್ಚು ಮಾಡಿದ್ರೆ ಏನಾಯಿತು? 40% ಕೊಡೋರು ಯಾರು? ರಾಜ್ಯ ಸರ್ಕಾರಗಳು ಎಲ್ಲ ಹೇಳ್ತಾವೆ, ಒಂದೇ ಅಲ್ಲ ಎಲ್ಲ ರಾಜ್ಯ ಸರ್ಕಾರಗಳು ನಮಗೆ ಸಾಧ್ಯ ಇಲ್ಲ ಅಂತೇಳಿ. ಏನಂತಾರೆ ಇದಕ್ಕೆ? ಮೋದಿಯವರ ಒಟ್ಟಿನಲ್ಲೇ ಖಾತ್ರಿ ಉದ್ಯೋಗ ಇಲ್ಲ ಕೂಲಿಗಳಿಗೆ. ಪಾಪ ಅವರು ಗುಳೆ ಹೋಗ್ತಾ ಇದ್ದಾರೆ, ಊರುಗಳೆಲ್ಲ ಖಾಲಿ ಆಗ್ತಾ ಇದ್ದಾವೆ ಉತ್ತರ ಕರ್ನಾಟಕದಲ್ಲಿ. ದಯವಿಟ್ಟು ಮಾನವೀಯತೆಯಿಂದ ನೋಡ್ರಿ ಅಂತ ಹೇಳ್ತಾ ಇದ್ರ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಕಾಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್. S16 ನ್ಯೂಸ್ ಅರ್ಥ ದೇಶ ವಂದನೆಗಳು.